ನಮಸ್ಕಾರ ಎಲ್ಲರಿಗೂ. ಬನ್ನಿ ಆಶೋಸ್ ಫುಡ್ ಕೋರ್ಟ್ಗೆ. ಇವತ್ತೊಂದು ಈರುಳ್ಳಿ ಹಾಕ್ಬಿಟ್ಟು ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ದಪ್ಪ ಸೇವು, ತುಂಬ ಕ್ರಿಸ್ಪಿಯಾಗಿ ಬರೀ ಆನಿಯನ್ ವಾಸನೆ ಮಾತ್ರ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಳ್ಳೋಣ. ಅದನ್ನು ದಪ್ಪ ದಪ್ಪ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ ಸ್ನೇಹಿತರೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು, ಅಜ್ವೇನ್ ಅಂತಾರೆ, ಓಂಕಾಳು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಕ್ಕೆ ರುಬ್ಬಾಗಿದೆ. ಈಗ ಇದನ್ನು ಒಂದು ಸೋಸೋದ್ರಲ್ಲಿ ಸ್ಟ್ರೈನರ್ ತಗೊಂಡು, ಬರೀ ರಸ ಮಾತ್ರ ಬೇಕು ನಮಗೆ, ಆನಿಯನ್ ಬೇಡ, ಬರೀ ವಾಸನೆ ಮಾತ್ರ ಬರಬೇಕು. ಅದಕ್ಕೋಸ್ಕರ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಬರೀ ನೀರು ಮಾತ್ರ ತೆಕ್ಕೊಳ್ಳೋಣ. ನೋಡಿ, ಹೀಗೆ ಒಂದು ಸ್ವಲ್ಪ ಹೊತ್ತು ಹಾಕಿಬಿಟ್ಬಿಟ್ರೆ ಆರಾಮಕ್ಕೆ ನೀರು ಇಳ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿ. ನೋಡಿ, ಆನಿಯನ್ನು ಮತ್ತು ಅಜ್ವೇಯಿಂದು ನೀರು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಅದೇ ಮಿಕ್ಸಿ ಜಾರಲ್ಲಿ 2 ಸ್ಪೂನ್ ಎಣ್ಣೆ ಮತ್ತು 2 ಸ್ಪೂನ್ ನೀರು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಬೀಟ್ ಮಾಡ್ಕೊಳ್ಳೋಣ. ಅದು ಒಂಥರ ಹಾಲು ಥರ ಆಗುತ್ತೆ. ನೋಡಿ, ಒಂದು ಸಲ ಬ್ಲೆಂಡ್ ಮಾಡಿದ್ರೆ ಒಂದು ಹಾಲು ಥರ ಕಾಣುತ್ತೆ. ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬೇಸಿನ್ಗೆ 1.5 ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, 1 ಬಟ್ಲು, ಹಾಗೆ ಇನ್ನರ್ಧ ಬಟ್ಲು ಹಾಕೋದು ತೋರಿಸ್ತೀನಿ. 1.5 ಬಟ್ಲಷ್ಟು ಅಂದರೆ ಒಂದು 200 ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಇದು ಖಾರ ಏನೂ ಇರೋಲ್ಲ, ಬರೀ ಸಪ್ಪೆ ಸಪ್ಪೆ ಇರುತ್ತೆ. ಆದರೆ ಆನಿಯನ್ನು ಮತ್ತು ಅಜ್ವೈನ್ ವಾಸನೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಈಗ ಎಣ್ಣೆ ಮತ್ತು ನೀರನ್ನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡಿಬಿಡೋಣ. ಈರುಳ್ಳಿ ಮತ್ತು ಅಜ್ವೈನ್ ರಸನೂ ಹಾಕ್ಕೊಂಬಿಡೋಣ. ಓಂಕಾಳಿಂದು ಅಷ್ಟೇ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಕೈಯಲ್ಲೂ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಈ ಥರ ಇದ್ದರೆ ಸಾಕು. ಹಿಟ್ಟು ರೆಡಿನೇ ಆಗೋಯ್ತು. ಖಾರ ಬೇಕು ನಿಮಗೆ ಅಂತಂದರೆ ಒಂಚೂರು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೋಬೋದು, ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಇನ್ನೇನು ಹಾಕ್ಕೊಂಡಿಲ್ಲ. ಇದು ಚಕ್ಲಿ ಒರಳಿರುತ್ತಲ್ಲ, ಇದು ಮೌಲ್ಡ್ ಎಲ್ಲರ ಮನೇಲೂ ಇರುತ್ತೆ. ಇದರಲ್ಲಿ ದಪ್ಪದ್ದು ಇದು ಮಾಡ್ತೀವಲ್ಲ, ಏನದು ತೆಂಗೋಳೆಲ್ಲ ಮಾಡ್ತೀವಲ್ಲ, ಅದು ಸ್ವಲ್ಪ ದಪ್ಪಗಿರೋದು ತೊಗೊಂಡಿದ್ದೀನಿ. ಸಣ್ಣದ್ರಲ್ಲೂ ಮಾಡ್ಬೋದು. ದಪ್ಪಗಿರೋದು ತೊಗೊಂಡಿದ್ದೀನಿ ಅಷ್ಟೇ ನಾನು. ಇದನ್ನು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ಚಕ್ಲಿ ಒರಳಿಗೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ, ಹಿಟ್ಟು ಅಂಟ್ಕೊಳ್ದೇ ಇರಲಿ ಅಂತ ಅಷ್ಟೇ. ಚಕ್ಲಿ ಒರಳನ್ನು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ ಒಳಗಡೆ, ಮತ್ತು ಮೇಲಿಂದ ಚಕ್ಲಿ ಒರಳು ಪಾರ್ಟ್ ಇರುತ್ತಲ್ಲ, ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ಈಗ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಈ ಒರಳೊಳಗೆ ತುಂಬಿಕೊಳ್ಳೋಣ. ರುಚಿ ತುಂಬ ಮಕ್ಕಳಿಗಂತೂ ತುಂಬಾ ಈಸಿಯಾಗಿರುತ್ತೆ, ಯಾಕೆಂದರೆ ಖಾರ ಇರಲ್ಲ, ಆರಾಮಾಗಿ ಕೊಟ್ಬಿಡ್ಬೋದು. ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆಯಲ್ಲಿ ಹಿಂಡ್ಬಿಡೋಣ ಅಷ್ಟೇ. ಇಷ್ಟೇ ಸ್ನೇಹಿತರೆ, ಆಗೋಯ್ತು. ಗರ್ಗರಿ ಆಗೋವರೆಗೂ ಎಣ್ಣೆಯಲ್ಲಿ ಕರಿಯೋಣ. ಬೆಳ್ಳಗೆ ತೆಗೆದುಬಿಟ್ರೆ ಮೆತ್ತಗಿರುತ್ತೆ. ಸಣ್ಣದಾದರೆ ಬೆಳ್ಳಗೆ ತೆಗಿಬೋದು. ಸಣ್ಣ ತೂತಿರೋ ಅಂಥ ಬಿಲ್ಲೆ ಹಾಕ್ಕೊಂಡ್ರೆ ತೆಗಿಬೋದು. ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಗಮ್ಮಂತ ಇದೆ. ಈರುಳ್ಳಿ ಮತ್ತು ಓಂಕಾಳಿನ ವಾಸನೆ ಅಷ್ಟೇ. ಇದಕ್ಕೆ ಮಾಡಿ ನೋಡಿ ಸ್ನೇಹಿತರೆ. ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ, ತುಂಬ ಬೇಗ ಮಾಡೋ ಅಂಥದ್ದು, ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂದರೆ ಮಾಡಿಟ್ಬಿಡ್ಬೋದು. ಇದಕ್ಕೆ ಬೇಕಾದ್ರೆ ಕಡಲೆಕಾಯಿ ಬೀಜ, ಇದು ಹುರ್ಗಡ್ಲೆ ಎಲ್ಲ ಒಗ್ಗರಣೆ ಹಾಕ್ಕೋಬೋದು, ಕೊಬ್ಬರಿ ಎಲ್ಲ ಏನೂ ಇಲ್ಲ, ಬರೀ ಪ್ಲೇನ್ ಮಾತ್ರ ಮಾಡಿದ್ದೀನಿ ಇವತ್ತು. ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಮಾಡಿ ನೋಡಿ. ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ನೋಡಿ, ಹಾಗೆ ಹೋಯ್ತು. ತಿರುಗಿಸಿ ಒಂದು ಸಲ ಎಣ್ಣೆಯಲ್ಲಿ ಬೇಯಿಸ್ಬಿಡೋಣ, ಕರೆದು ಬಿಡೋಣ. ಚೆನ್ನಾಗಾಗುತ್ತೆ. ಸ್ವಲ್ಪ ಕೆಂಪಗೆ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಗರ್ಗರಿಯಾಗಿ ಆಗುತ್ತೆ ಖಂಡಿತ. ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಕೊಟ್ಟು ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ರೆಡಿನೇ ಆಯಿತು. ತೆಗಿಯೋಣ. ಎಣ್ಣೆ ಎಲ್ಲ ಹೋಗಲಿ, ಒಂದು ಜಾಲರಿ ಥರದ್ರ ಮೇಲೆ ಹಾಕ್ಬಿಡೋಣ. ಇನ್ನೊಂದು ಸಲ ಮಾಡೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಸಿಯಾಗಿ ಒತ್ಬಿಡ್ಬೋದು, ಯಾಕೆಂದರೆ ತುಂಬ ಗಟ್ಟಿನೂ ಇರಲ್ಲ ಏನು ಹಿಟ್ಟು. ಸೊ ಹಾಗಾಗಿ ಈಸಿಯಾಗಿ ಒತ್ಬಿಡ್ಬೋದು.
ದಪ್ಪದ್ರಲ್ಲಿ ಮಾಡೋದ್ರಿಂದ ಬೇಗ ಬೇಗ ತೆಗೆದು ಬಿಡ್ಬೋದು. ರೆಡಿನೇ ಆಗೋಯ್ತು. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಚೆನ್ನಾಗಾಗುತ್ತೆ, ಮಾಡಿ ನೋಡಿ ಸ್ನೇಹಿತರೆ. ಸೂಪರಾಗಿರೋ ಈರುಳ್ಳಿ ಶೇವ್ ರೆಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತಾ? ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.